KPSC ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಾಳೆ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯಬೇಕಿತ್ತು ಮತ್ತು ನಾಡಿದ್ದು GK ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್ ಎರಡು ಪತ್ರಿಕೆಗಳು ನಡೆಯಬೇಕಾಗಿತ್ತು. ಆದರೆ ವಯೋಮಿತಿಯ ಹೆಚ್ಚಳದ ಕಾರಣದಿಂದಾಗಿ ಈಗ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅಂತೇಳಿ KPSCಯಿಂದ ಇದೀಗ ಅಧಿಕೃತವಾದಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಸೊ ಇದು ನೋಡಿ, ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 10ರಂದು ಹೊರಡಿಸಿರುವಂಥ ಕರ್ನಾಟಕ ರಾಜ್ಯಪತ್ರದಲ್ಲಿ ಏನಿದೆಯಪ್ಪ ಅಂದರೆ ವಿಷಯವನ್ನು ನೋಡೋದಾದರೆ, ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ C ಮತ್ತು B ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು. ಅಂದರೆ ನೋಡಿ, ಗ್ರೂಪ್ C ಮತ್ತು ಗ್ರೂಪ್ B ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ COVID-19 ಸಾಂಕ್ರಾಮಿಕ ರೋಗ ಮತ್ತು ಇತರೆ ಕಾರಣದಿಂದ ಮತ್ತು ಪದೇ ಲಾಕ್ಡೌನ್ ಆಗಿದ್ದರಿಂದ ವಿವಿಧ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳ ನೇಮಕಾತಿಯನ್ನು ಸರ್ಕಾರವು ಮುಂದೂಡುತ್ತಾ ಬಂದಿರುತ್ತದೆ. ಇದರಿಂದಾಗಿ ಅಭ್ಯರ್ಥಿಗಳ ವಯೋಮಿತಿ ಹೆಚ್ಚಾಗಿದ್ದು ಹುದ್ದೆಗಳ ನೇಮಕಾತಿಯಿಂದ ವಂಚಿತರಾಗಿ ನಿರುದ್ಯೋಗಿಗಳಾಗಿರುವುದರಿಂದ ರಾಜ್ಯ ಸರ್ಕಾರದ ನೇರ ನೇಮಕಾತಿಯಲ್ಲಿ ಪ್ರಸ್ತುತ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಸಡಿಲಿಸುವಂತೆ ಕೋರಿರುತ್ತಾರೆ. ಅಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದರು. ಲಾಕ್ಡೌನು ಮತ್ತು ಇತರ ಕಾರಣಗಳಿಂದಾಗಿ ಎಕ್ಸಾಮನ್ನು ಅವರು ಬರೆಯೋದಕ್ಕಾಗಿರಲಿಲ್ಲ. ಮತ್ತು ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಬೇಕಂತೇಳಿ ಈಗ ಸರ್ಕಾರಕ್ಕೆ ಅವರು ಮನವಿಯನ್ನು ಸಲ್ಲಿಸಿದರು. ಆ ಕಾರಣದಿಂದಾಗಿ ಸರ್ಕಾರವು ಕೂಡ ಏನು ಮಾಡಿದೆಪ್ಪ ಅಂದರೆ ಈಗ ಅವರ ಒಂದು ಮನವಿಯನ್ನು ಪುರಸ್ಕರಿಸಿರುವಂಥದ್ದು. ಆ ಕಾರಣದಿಂದಾಗಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳ ಗ್ರೂಪ್ C ಮತ್ತು ಗ್ರೂಪ್ B ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ಮುಂದಿನ ಒಂದು ವರ್ಷದಲ್ಲಿ ಹೊರಡಿಸಲಿರುವ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ವಯೋಮಿತಿಯನ್ನು ಗರಿಷ್ಠ 3 ವರ್ಷಗಳ ಸಡಿಲಿಕೆಯನ್ನು ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅಂದರೆ ವಯೋಮಿತಿ JM ಮತ್ತು ಕ್ಯಾಟಗರಿ 1 SC ST 2A 2B 3A 3B ಎಲ್ಲ ಅಭ್ಯರ್ಥಿಗಳಿಗೂ 3 ವರ್ಷ ವಯೋಮಿತಿಯನ್ನು ಹೆಚ್ಚಿಸಿ ಈಗ ಆದೇಶ ಹೊರಡಿಸಿರುವಂಥದ್ದು. ಇವು ಯಾವಕ್ಕೆಲ್ಲ ಸಂಬಂಧಪಡ್ತಾವಪ್ಪ ಅಂದರೆ ಮುಂದಿನ ಒಂದು ವರ್ಷದವರೆಗೆ, ಅಂದರೆ ಈಗೇನು ಸೆಪ್ಟೆಂಬರ್ 10ರವರೆಗೆ ಸೆಪ್ಟೆಂಬರ್ 10ರಂದು ಈಗೇನು ಈ ಕರ್ನಾಟಕ ರಾಜ್ಯಪತ್ರವನ್ನು ಹೊರಡಿಸಿದರೆ ಇಂದಿನಿಂದ 1 ವರ್ಷದವರೆಗೆ ನಡೆಯುವಂಥ ಎಲ್ಲ ನೇಮಕಾತಿಗಳಲ್ಲಿ, ಅಂದರೆ ಹೊಸ ನೋಟಿಫಿಕೇಷನ್ ಆಗಿರ್ಬೋದು, ಜೊತೆಗೆ ಈಗಾಗಲೇ ನೋಟಿಫಿಕೇಷನನ್ನು ಬಿಟ್ಟು ಎಕ್ಸಾಮ್ ನಡೆಸ್ತಾ ಇರುವಂಥ ಹುದ್ದೆಗಳಿಗಾಗಿರ್ಬೋದು. ಹಾಗಾಗಿ ನೋಡಿ, ಗ್ರೂಪ್ B ಹುದ್ದೆಗಳಿಗೆ ಹಿಂದೆ ನೋಟಿಫಿಕೇಷನ್ ಬಿಟ್ಟಿದ್ದರು. ನಾಳೆ ಕಡ್ಡಾಯ ಕನ್ನಡ ಮತ್ತು ನಾಡಿದ್ದು ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ ಇದ್ದು ಈ ಎಕ್ಸಾಮ್ಗಳನ್ನು ಇನ್ನೂ ನಡೆದಿರಲಿಲ್ಲವಲ್ಲ, ಆ ಕಾರಣಕ್ಕೋಸ್ಕರ ಈ ರಾಜ್ಯಪತ್ರದಲ್ಲಿರುವಂಥ ವಿಷಯ ಈ ನೋಟಿಫಿಕೇಷನ್ಗೂ ಕೂಡ ಅನ್ವಯ ಆಗೋದ್ರಿಂದ KPSC ನಾಳೆ ಮತ್ತು ನಾಡಿದ್ದು ನಡೆಸಬೇಕಾಗಿರುವಂಥ ಎಕ್ಸಾಮ್ಗಳನ್ನು ಮುಂದಿಟ್ಟಿದ್ದಾರೆ. ಆ ಕಾರಣದಿಂದಾಗಿ ಈಗ ಮುಂದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು VA ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಬೇಕಾಗಿದೆ. ಜೊತೆಗೆ PDO ಹುದ್ದೆಗಳಿಗೆ KPSC ಅವರು ಪರೀಕ್ಷೆಯನ್ನು ನಡೆಸಬೇಕಾಗಿದೆ. ಸೊ ಆ ಒಂದು ಹುದ್ದೆಗಳ ಎಕ್ಸಾಮ್ ಮುಂದೆ ಹೋಗ್ಬೋದಾ ಅಥವಾ ಮುಂದೆ ಹೋಗದೇನೂ ಇರ್ಬೋದು. ಆದರೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಅಂತೂ ಕೊಡಲೇಬೇಕಾಗುತ್ತೆ. ಅಂದರೆ PDO ಬಂತು, VA ಬಂತು, ಮತ್ತು ಈಗ ಚಾಲ್ತಿಯಲ್ಲಿರುವಂಥ ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳು ಮತ್ತು ಮುಂದೆ ಆಗಲಿರುವ 1 ವರ್ಷದೊಳಗೆ ಆಗಲಿರುವಂಥ ಎಲ್ಲ ನೋಟಿಫಿಕೇಷನ್ಗಳಿಗೂ ಕೂಡ ಈ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕಾಗಿರೋದ್ರಿಂದ ಅವಕಾಶವನ್ನು ಕೊಡ್ತಾರೆ. ಹಾಗಾಗಿ PDO ಮತ್ತು VA ಅಪ್ಲಿಕೇಶನ್ ಕೂಡ ಲಿಂಕ್ ಓಪನ್ ಆಗುವಂಥ ಅವಕಾಶ ಇರೋದರಿಂದ ಮತ್ತೊಮ್ಮೆ ಅರ್ಜಿ ಯಾರ್ಯಾರು ಸಲ್ಲಿಸಲ್ವೋ ಅವರು ಅರ್ಜಿ ಸಲ್ಲಿಸೋದಕ್ಕೆ ಮತ್ತೊಂದು ಅವಕಾಶ ಸಿಗುತ್ತೆ. ಜೊತೆಗೆ KS ಪ್ರಿಲಿಮ್ಸಿಗೂ ಕೂಡ ಇದು ಅನ್ವಯ ಆಗ್ಬೋದು. ಯಾಕಂದರೆ KSಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ಬೋದು. ಸೊ ಇದು ಹೇಳುವಂಥದ್ದು ನಾನೇ ಅಧಿಕೃತ ಅಲ್ಲ, KPSC ಅವರು ಮತ್ತು KEಯಿಂದ ಅಧಿಕೃತವಾಗಿ ಅವರು ಹೇಳ್ತಾರೆ. ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತೇಳಿ ಈ ವಿಡಿಯೋನ ಮಾಡಿದ್ದೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.